ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ನಾವು ರೀಸೆಂಟಾಗಿ ಯೂಸ್ ಮಾಡಿರುವಂಥ ಆ್ಯಪ್ಗಳನ್ನ ಯಾವ ರೀತಿ ನಾವು ಕ್ಲಿಯರ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಯಾವುದಾದ್ರೂ ಒಂದು ಫೈಲ್ನ ನೀವು ಓಪನ್ ಮಾಡಿದರೆ, ಅದು PDF ಫೈಲ್ ಇರ್ಬೋದು, ಅಥವಾ ವಿಡಿಯೋ ಇರ್ಬೋದು, ಅಥವಾ ಫೋಟೋ ಇರ್ಬೋದು, ಇನ್ನು ಯಾವುದೇ ಫೈಲ್ನ ನೀವು ಓಪನ್ ಮಾಡಿ ಕ್ಲೋಸ್ ಮಾಡಿದರೆ ಅದು ರೀಸೆಂಟ್ ಕೆಳಗಡೆ ಒಂದು ಲಿಸ್ಟ್ ಬರುತ್ತೆ. ಸ್ನೇಹಿತರೆ, ನೀವು ರೀಸೆಂಟಾಗಿ ಯೂಸ್ ಮಾಡಿರುವಂಥ ಎಲ್ಲ ಫೈಲ್ಸ್ಗಳಲ್ಲಿ ಅಥವಾ ಹಿಸ್ಟ್ರಿ ಅನ್ನೋದು ಬರುತ್ತೆ. ಅದನ್ನು ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಟೆರಾಬಾಕ್ಸ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನನ್ನ ಈ ಒಂದು ಆ್ಯಪ್ನಲ್ಲಿ ಯಾವ ರೀತಿ ನಾವು ಇಲ್ಲಿ ವಾಚ್ ಹಿಸ್ಟ್ರಿನ ಡಿಲೀಟ್ ಮಾಡ್ಕೋಬೋದು ಅಂತ. ಇಲ್ಲಿ ನೋಡಿ, ಮೇಲ್ಗಡೆ ಫೋಟೋಸ್ಗಳು, ವಿಡಿಯೋಸ್ಗಳು ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ರೀಸೆಂಟ್ ಅಂತ ಏನೈತೆ, ರೀಸೆಂಟ್ ಫೈಲ್ಸು. ಇಲ್ಲಿ ನಾನು ರೀಸೆಂಟಾಗಿ ಓಪನ್ ಮಾಡಿರುವಂಥದ್ದು ವಿಡಿಯೋಗಳು ಅಥವಾ PDF ಫೈಲ್ಸು, ಸ್ಕ್ರೀನ್ಶಾಟ್ ಇದೆ, ಇಲ್ಲಿ ಫೋಟೋಸ್ಗಳಿದೆ. ಈ ಎಲ್ಲ ಫೈಲ್ಸ್ಗಳನ್ನ ನಾವು ಕ್ಲಿಯರ್ ಮಾಡಬೇಕು ಅಂದರೆ ಇಲ್ಲಿ ಈ ಒಂದು ಫೈಲ್ ಏನಿದೆ ಇದ್ರ ಮುಂದ್ಗಡೆ ಇರುವಂಥ ಒಂದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಕ್ಲೋಸ್ ಮಾಡ್ತೀನಿ. ಇಲ್ಲಿ ಇದ್ರ ಮುಂದ್ಗಡೆ ಇರುವಂಥ ಒಂದು 3 ಡಾಟ್ಸ್ ಇರುತ್ತೆ, 3 ಚುಕ್ಕೆಗಳು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಕ್ಲಿಯರ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು. ಕ್ಲಿಯರ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಒಂದೊಂದಾಗಿ ಕ್ಲಿಯರ್ ಮಾಡಬೇಕಾಗುತ್ತೆ. ಆಲ್ ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇರೋದಿಲ್ಲ. ಇಲ್ಲಿ ನೋಡಿ, ಈ ರೀತಿ ಒಂದೊಂದಾಗಿ ನೀವು ರೀಸೆಂಟಾಗಿ ಓಪನ್ ಮಾಡಿರೋಂಥ ಫೈಲ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಈ ರೀತಿ ನೋಡ್ಬೋದು, ಕ್ಲಿಯರ್ ಮಾಡ್ಕೋಬೋದು. ಒಂದೊಂದಾಗಿ ನೀವು ಎಷ್ಟೇ ಫೈಲ್ಸ್ಗಳನ್ನ ನೀವು ಓಪನ್ ಮಾಡಿದರೂ ಕೂಡ ಇಲ್ಲಿ ನಿಮಗೆ ಆಲ್ ಫೈಲ್ಸ್ನ ಕ್ಲಿಯರ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಂದೊಂದಾಗಿ ನೀವು ಕ್ಲಿಯರ್ ಮಾಡಿಬಿಟ್ಟು ನಿಮ್ಮ ಒಂದು ಸಂಪೂರ್ಣ ಅಂದರೆ ಟೆರಾಬಾಕ್ಸ್ ಹಿಸ್ಟ್ರಿನ ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.